ಮಾಡ್ತಿದ್ದೀವಿ ನಾವಿವತ್ತು? ಏನಕ್ಕೆ? ತಿನ್ನಕ್ಕ. ನಿಂಗೆ ಇಷ್ಟನಾ ಚಕ್ಲಿ? ನಮ್ಮ ಚಾರ್ಮಿ ಇಂಟ್ರಡಕ್ಷನ್ ಆಗಲೇ ಕೊಟ್ಟಿದ್ದಾಳೆ. ನಾವೇನು ಮಾಡ್ತಿದ್ದೀವಿ ಅಂತಲೂ ಕೂಡ ಅವಳೇ ಹೇಳಿದ್ದಾಳೆ. ನಮ್ಮ ಅಕ್ಕ ಬಂದಿದ್ದಾರೆ, ಹಾಗಾಗಿ ನಾವು ಚಕ್ಲಿ ಮಾಡ್ತಾಯಿದ್ದೀವಿ ಇವತ್ತು. ಸೊ ನಾನು ಆಲ್ಮೋಸ್ಟ್ ವೀಡಿಯೋಸಲ್ಲಿ ಸೋನ್ ಜಾಸ್ತಿ ಯೂಸ್ ಮಾಡಿದ್ದೀನಿ. ಈ ವಿಡಿಯೋಲಿ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾರಿ, ನಮ್ಮ ಅತ್ತೆ ಚಕ್ಲಿ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ನಮ್ಮಮ್ಮ ಇಬ್ಬರು ಕೂಡ ಚಕ್ಲಿ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಇದು ಶಾವಿಗೆ ಒತ್ತೀವಲ್ವಾ, ಅದರಲ್ಲಿ ಚಕ್ಲಿ ಮಾಡ್ತಿದ್ದೆ. ಇವಳು ಮಾಡ್ತಾಳೆ ನೋಡಿ. ಮಾಡಪ್ಪ, ನೀನು ಮಾಡಪ್ಪ. ಹ್ಞೂ ಸಾಕು ಸಾಕು. ವಾವ್, ಏನು ಮಾಡ್ತೀನಿ ನೀನೀಗ? ವಾವ್, ಸಖತ್ತಾಗಿದೆ. ನಮ್ಮ ಅಕ್ಕ ಬಂದಿದ್ದು ಈವ್ನಿಂಗು ನಾವು ಚಕ್ಲಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಅದೇ ಆಯಿತು ಒನ್ ಡೇ ಫುಲ್ಲು. ನಮ್ಮ ಅತ್ತೆ ಕೂಡ ಈ ಥರ ಚಕ್ಕಳಿ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವ್ರು ಬಂದಾಗ ಚಕ್ಲಿ, ಆಮೇಲೆ ಇದು ಏನು ಹೇಳ್ತಾರೆ ಕಜ್ಜಾಯ, ಇದೆಲ್ಲ ಜಾಸ್ತಿ ಮಾಡ್ತೀವಿ ನಮ್ಮನೆ. ನಮಗಿಷ್ಟ ತಿನ್ನೋದಕ್ಕೆ, ಮಾಡ್ತಾನೆ ಇರ್ತೀವಿ ಯಾವಾಗಲೂ. ತಿನ್ನಬೇಕು ಅನಿಸ್ದಾಗಲೆಲ್ಲ ಮಾಡ್ಕೋತೀವಿ ಅಂದ್ಕೊಳ್ಳಿ. ನಾವು ಆಚೆ ಕಡೆಯಿಂದ ಏನದು ತಂದಷ್ಟು ತಿನ್ನೋದಕ್ಕೆ ಇಷ್ಟಪಡಲ್ಲ. ಎಷ್ಟು ಕ್ರಿಸ್ಪಿಯಾಗಿತ್ತು ಗೊತ್ತಾ ಚಕ್ಲಿ, ಅಷ್ಟು ಸಖತ್ತಾಗಿತ್ತು. ತಿನ್ನೋಕ್ಕೂ ಅಷ್ಟೇ ಫುಲ್ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಡೇ ಸಂಡೇ ಆಗಿತ್ತು. ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಇರಲೇಬೇಕು. ಸೊ ನಮ್ಮ ಅಕ್ಕ ಅಪರೂಪಕ್ಕೆ ಬಂದಿರೋದ್ರಿಂದ ನಾವು ಮಾಡೇ ಮಾಡ್ತೀವಿ. ಅವ್ರು ಬಂದಾಗಲೆಲ್ಲ. ಅವರಿರೋದು ಬ್ಯಾಂಗ್ಳೂರಲ್ಲಲ್ವ, ಸೊ ಅಪರೂಪಕ್ಕೆ ಬರ್ತಾರೆ, ಹಾಗಾಗಿ ಮಾಡ್ತೀವಿ ಇಲ್ಲಿ. ನಾನು ಈಗ ಫಸ್ಟು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ನಾನು ಮಾಡೋ ಗ್ರೇವಿ ನಮ್ಮ ಅಕ್ಕಂಗೆ ಇಷ್ಟ ಆಗುತ್ತೆ. ನಮ್ಮ ಅಕ್ಕ ನಮ್ಮ ಚಾರ್ಮಿ ಇಬ್ಬರು ತಿಂತಾರೆ. ಸೊ ಹಾಗಾಗಿ ಗ್ರೇವಿ ಮಾಡಿಬಿಡೋಣ. ತಿಂಡಿಗೆ ಗ್ರೇವಿ ಮತ್ತು ತಟ್ಟೆ ಇಡ್ಲಿ ಮಾಡಿದ್ವಿ. ತಿಂಡಿಗೆ ಇದು ಮಾಡಿದ್ವಿ. ಮಧ್ಯಾಹ್ನ ಊಟಕ್ಕೆ ತಲೆಕಾಲು ಸಾಂಬಾರು. ನಮ್ಮ ಭಾವ ತಲೆಕಾಲು ತಿನ್ನಲ್ಲ, ಸೊ ಅಲ್ಲವ್ರು ಮಾಡಲ್ಲ. ಇಲ್ಲಿ ನಾವೆಲ್ಲ ತಿಂತೀವಲ್ವ, ಸೊ ಹಾಗಾಗಿ ತಲೆಕಾಲು ಸಾರು ಮಾಡಿದ್ವಿ. ತಿಂಡಿಗೆ ಚಿಕನ್ ಗ್ರೇವಿ. ಸೊ ಫಸ್ಟ್ ನಾನು ಯಾವ ಥರ ಮಾಡೋದು ಅಂತ ನಿಮಗಿಲ್ಲಿ ಹೇಳ್ತೀನಿ. ಫಸ್ಟು ನಾನಿಲ್ಲಿ ಮೆಣಸು ಹಾಕೋತಾ ಇದ್ದೀನಿ. ಮೆಣಸು ಮತ್ತು ಚಕ್ಕೆ, ಲವಂಗ ನಾನು ಪ್ರತಿಯೊಂದು ಕೂಡ ಆಯಿಲಲ್ಲಿ ಹುರಿದ್ಬಿಟ್ಟೆ ಹಾಕೋದು, ಇಲ್ಲಾಂದರೆ ಅದು ಟೇಸ್ಟ್ ಬರೋಲ್ಲ. ಹಾಗಾಗಿ ನಾನು ಈಗ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಮೆಣಸು ಇದನ್ನೆಲ್ಲ ಫ್ರೈ ಮಾಡಬೇಕು. ಅದು ಫ್ರೈ ಮಾಡಿದ್ರೆ ಅದೊಂಥರ ಟೇಸ್ಟೇ ಬೇರೆ. ನೀವು ಹಾಗೆ ಮಾಡಿ ಮತ್ತು ಫ್ರೈ ಮಾಡಿ ಕಂಪೇರ್ ಮಾಡಿ ನೋಡಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ನಾನು ಯಾವಾಗ ಹಾಕಬೇಕೋ ಹಂಗೆ ನಾನು ಪ್ರತಿ ಟೈಮ್ ಮಾಡಿದಾಗಲೂ ಇದೇ ಸ್ಟೆಪ್ಸ್ನ ಫಾಲೋ ಮಾಡೋದು. ಒಂದು ಸತಿ ಒಂಥರ, ಇನ್ನೊಂದು ಸತಿ ಇನ್ನೊಂದು ಥರ ಮಾಡಲ್ಲ. ಸೊ ಈಗ ನಾನು ಏನೇನು ಹಾಕ್ತಾಯಿದ್ದೀನಿ ನಾನು ಅದೇ ಸ್ಟೆಪ್ನೇ ಎವ್ರಿ ಟೈಮ್ ಮಾಡಿದಾಗ ಫಾಲೋ ಮಾಡೋದು. ಸೊ ಅದೊಂದು ಪರ್ಟಿಕ್ಯುಲರ್ ಟೇಸ್ಟ್ ಅನ್ನೋದಿರುತ್ತೆ. ಹೆಂಗೆಂಗೋ ಮಾಡಿದ್ರೆ ಟೇಸ್ಟ್ ಬರಲ್ಲ. ಸೊ ಪ್ರೀತಿಯಿಂದ ಅಡುಗೆ ಮಾಡಿ ಪ್ರೀತಿಯಿಂದ ಬಡಿಸಿದ್ರೆ ಟೇಸ್ಟ್ ಅದೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಶುಂಠಿನೂ ಹಾಕ್ಕೊಂಡೆ. ಶುಂಠಿನೂ ಸ್ವಲ್ಪ ಬಿಸಿ ಮಾಡ್ಕೊಬೇಕು, ತುಂಬ ಫ್ರೈ ಮಾಡ್ಕೊಬಾರ್ದು. ಶುಂಠಿನ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ 1-3 ಈರುಳ್ಳಿ ತೊಗೊಂಡಿದ್ದೆ. ಜಾಸ್ತಿ ಈರುಳ್ಳಿನೂ ಹಾಕಬಾರ್ದು, ಜಾಸ್ತಿ ಹಾಕಿದ್ರೆ ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿರೋದು ಈರುಳ್ಳಿನ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಅದೊಂಥರ ಸ್ಮೆಲ್ ಬರುತ್ತೆ, ತಿನ್ನೋದಕ್ಕಾಗಲ್ಲ ಆಗ. ಮತ್ತು ನೀವು ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ನಾನು ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಡ್ರೈ ಥರ ಬೇಕು ಅಂದರೆ ನಾನು ಒಂದೇ ಈರುಳ್ಳಿ ಹಾಕೋದು, ಯಾಕಂದರೆ ನಾವು ಇಡ್ಲಿ ಜೊತೆ ತಿನ್ನಬೇಕಲ್ವ, ಸ್ವಲ್ಪ ಗ್ರೇವಿ ಬೇಕು ನಮಗೆ. ಸೊ ಹಾಗಾಗಿ ಇಷ್ಟೊಂದು ಈರುಳ್ಳಿ ತೊಗೊಂಡಿದ್ದೀನಿ. ಏನಾದರೂ ನಾವು ಫ್ರೈ ಥರ, ಡ್ರೈ ಥರ ಏನಾದರೂ ಮಾಡಿಕೊಂಡ್ರೆ ಇಷ್ಟು ಈರುಳ್ಳಿ ಅವಶ್ಯಕತೆ ಇಲ್ಲ, ಒಂದೇ ಈರುಳ್ಳಿ ಸಾಕು ದಪ್ಪದು. ನಾನಿಲ್ಲಿ 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ. ನಮ್ಮನೆ ಚಿಕನ್ ಯಾರೂ ಜಾಸ್ತಿ ತಿನ್ನಲ್ಲ, ಮಟನ್ ತಿಂತಾರೆ, ಹಾಗಾಗಿ ಕಮ್ಮಿ ಚಿಕನ್ ನಾವು ಮಾಡೋದು. ಸೊ ನಾನಿಲ್ಲಿಗ ಅರಿಶಿನ ಹಾಕ್ಕೊಂಡೆ. ಈರುಳ್ಳಿಗೇ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಯಾಕಂದರೆ ಅದು ಅರಿಶಿನ ಇದ್ರ ಜೊತೆ ಮಿಕ್ಸ್ ಆದರೆ ಅದೊಂದು ಒಳ್ಳೆ ಅರೋಮಾ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಉರಿ ಜೋರು ಮಾಡಿಬಿಟ್ಟು ಒಂಚೂರು ಬ್ರೌನ್ ಆಗೋಯ್ತು. ಅದು ಬಿಟ್ಟರೆ ಏನಿಲ್ಲ, ಎಲ್ಲ ಚೆನ್ನಾಗಾಗಿತ್ತು. ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನೀವು ನಾನು ಹೇಳ್ದಂಗೆ ಯಾವಾಗ ಏನೇನು ಹಾಕಿರ್ತೀರ ಅದೇ ಸ್ಟೆಪ್ಪು ನೀವು ಪ್ರತಿ ಸಲ ಮಾಡಿದಾಗ ಫಾಲೋ ಮಾಡಿದ್ರೆ ಅದೇ ಟೇಸ್ಟ್ ಬರುತ್ತೆ. ಇವತ್ತು ಈರುಳ್ಳಿನ ಫಸ್ಟ್ ಹಾಕಿ ನಾಳೆ ಆಲೂಗೆಡ್ಡೆ ಅಂತ ಇದ್ದೀನಿ, ಸಾರಿ, ನಾಳೆ ಟೊಮ್ಯಾಟೊ ಫಸ್ಟ್ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಸೊ ನಾವು ಏನೇನು ಯಾವ್ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡಿರ್ತೀವಿ ಅದೇ ಥರ ಮಾಡಿದ್ರೆ ನಾವು ಏನೇ ಅಡುಗೆ ಮಾಡಿದ್ರೂ ಅದೇ ಟೇಸ್ಟ್ ಇರುತ್ತೆ.
ಸೊ ಅದು ನಾನು ಅಂದ್ಕೊಂಡಿದ್ದೀನಿ, ಅಷ್ಟು ನನಗೆ ಐಡಿಯಾ ಇಲ್ಲ. ನಾನು ಅಡುಗೆ ಮಾಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನೀಗ ಅಡುಗೆ ಮಾಡ್ತಾ ಇರೋದು ಒಂದು 4 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಸೊ ನಾನು 4 ಇಯರ್ಸಿಂದನೂ ಇದೇ ಯಾವ ಥರ ಮಾಡ್ತೀನಿ, ಫಸ್ಟ್ ಟೈಮ್ ಚೆನ್ನಾಗಿ ಬಂದಿದ್ದರೆ ಅದೇ ಸ್ಟೆಪ್ನ ಫಾಲೋ ಮಾಡ್ತೀನಿ. ಸೊ ಆ ಥರನೇ ನಾನು ಮಾಡೋದು, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೇನೋ ಭಾರಿ ಗೊತ್ತು ಅನ್ನೋ ಥರ ಏನಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನೀಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಸೊ ಹಾಗಾಗಿ ಮೆಣಸು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿಯು ಕೂಡ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಜಾಸ್ತಿನೇ ಇತ್ತು ಮೆಣಸಿನ್ಕಾಯಿ, ನಾನು ಕಮ್ಮಿ ಇತ್ತು ಅಂದ್ಬಿಟ್ಟು ಜಾಸ್ತಿ ಹಾಕಿದ್ದೆ. ಇಲ್ಲ ಖಾರ ಇತ್ತು, ಆದರೆ ಈ ಟೈಮಲ್ಲೇ ನಾನು ಉರಿ ಎತ್ಬಿಟ್ಟು ಫುಲ್ ಪಾತ್ರೆ ಎಲ್ಲ ಬ್ರೌನ್ ಆಗೋಯ್ತು. ಬಟ್ ಟೇಸ್ಟ್ ಏನೂ ಆಗಿರಲಿಲ್ಲ, ಸಾಂಬಾರು ಚೆನ್ನಾಗಿತ್ತು, ಗ್ರೇವಿ ಚೆನ್ನಾಗಿತ್ತು. ಸೊ ಈಗ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ಅದ್ರದ್ದು ಒಂದು ಲೇಯರ್ ಬಿಡುತ್ತೆ, ಈ ಚಿಲ್ಲಿದು ಒಂದು ಲೇಯರ್ ಬಿಡುತ್ತೆ. ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು, ಆವಾಗಲೇ ಅದೊಂದು ಟೇಸ್ಟ್ ಬರೋದು. ಸೊ ಈಗ ಚಿಲ್ಲಿನ ಫ್ರೈ ಮಾಡಿಕೊಂಡು ಇದನ್ನು ಕೂಡ ತಗೊಂಡ್ಬಿಡ್ತೀನಿ. ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಬಿಟ್ಟೆ ಹಾಕೋದು. ಅಂದರೆ ಪಾತ್ರೆಯಲ್ಲಿ ಏನು ಬಿಸಿ ಇರುತ್ತೆ ಆ ಬಿಸಿ ಕೊತ್ತಂಬರಿ ಸೊಪ್ಪಿಗೆ ಸ್ವಲ್ಪ ಟಚ್ ಆಗಬೇಕಷ್ಟೆ, ತುಂಬ ಫ್ರೈ ಮಾಡಲ್ಲ, ಇಷ್ಟೇ ಸುಮ್ಮನಿಗೆ ಹಾಕಿ ಹಿಂಗೆ ತೆಗ್ದುಬಿಡ್ತೀನಿ. ಸೊ ಅವಾಗ ಅದೊಂದು ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಇದೇ ಥರ ಮಾಡೋದು. ಆಲ್ಮೋಸ್ಟ್ ಯಾರೂ ಕೊತ್ತಂಬರಿ ಸೊಪ್ಪನ್ನ ಈ ಥರ ಫ್ರೈ ಮಾಡಲ್ಲ, ನಾನು ಈ ಥರನೇ ಮಾಡೋದು. ಸೊ ಬೆಳ್ಳುಳ್ಳಿನೂ ಕೂಡ ಅಷ್ಟೊಂದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡೇ ಹಾಕೋತೀನಿ. ಸೊ ಅದ್ರದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ಹಸಿದು ಹಾಕಿದ್ರೆ ನನಗದೇನೋ ಹಸಿದು ಇಷ್ಟನೇ ಆಗೋಲ್ಲ, ನಾನು ಇದೇ ಥರ ಮಾಡೋದು. ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡಿದ್ದೀನಿ ನೀವು ಹಂಗೆ ಫಾಲೋ ಮಾಡಿ, ನಾನು ಮಾಡಿರೋ ಥರ ಟೇಸ್ಟೇ ಬರುತ್ತೆ ನಿಮಗೆ. ನೀವು ಎಷ್ಟಾರು ಕ್ವಾಂಟಿಟಿ ಹಾಕಿ ಬಟ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಅದು ಯಾಕಂದರೆ ಫುಲ್ ಸೀದೋಗಿರೋ ಥರ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ನಾನು ಹೇಳ್ದಂಗೆ ಇದು ಕೂಡ ಬ್ರೌನ್ ಆಗಬೇಕು. ನಾನು ಇದಕ್ಕೇ ಅದು ಜಾರ್ ನಾವೇನು ಗ್ರೈಂಡ್ ಮಾಡ್ಕೋತೀವಿ ಅದಕ್ಕೇನೆ ಸ್ವಲ್ಪ ಕೊತ್ತಂಬರಿನಲ್ಲ ಪುದೀನ ಮತ್ತು ಒಂದು ಟೊಮ್ಯಾಟೊ ಹಾಕಿದ್ದೀನಿ. ಸೊ ಅದು ವೀಡಿಯೋ ಮಾಡಿಲ್ಲ, ಅದನ್ನು ಪುದೀನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಸೊ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ ನಿಮಗೆ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಫಸ್ಟ್ ಚಿಕನ್ ಸ್ವಲ್ಪ ಹಾಕಿ ನೋಡಿ, ಅಂದರೆ ಕಾದಿದೆಯಾ ಅಂತ ನೋಡಿಬಿಟ್ಟು ನಾನು ಹೇಳ್ದಂಗೆ 1.5 kg ಅಷ್ಟು ಚಿಕನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಲೆಗ್ ಪೀಸೆಲ್ಲ ಹಾಗೆ ಹೊಡ್ಸೋದು, ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಬೇಕಾದ್ರೆ. ನಮ್ಮನೇಲಿ ಆ ಥರ ಇಷ್ಟಪಟ್ಟು ತಿಂತಾರೆ, ಸೊ ಹಾಗಾಗಿ ಹಾಗೆ ಹೊಡಿಸ್ಕೊಂಬರ್ತೀನಿ. ಸೊ ಈಗ ಚಿಕನ್ ಹಾಕಿ, ಚಿಕನ್ನ ನಾವು ಎಷ್ಟು ಉರಿತೀವಿ ಅಷ್ಟು ಟೇಸ್ಟ್ ಇರುತ್ತೆ. ಸೊ ನೀವು ಯಾವತ್ತೇ ಆಗಲಿ ಈ ಚಿಕನ್ ಗ್ರೇವಿ ಮಾಡಬೇಕಾದ್ರೆ ಚಿಕನ್ನ ಹಾಕಿದ ತಕ್ಷಣ ಮಸಾಲೆನ ಹಾಕ್ಬಿಟ್ರೆ ದೇವ್ರನೆಗೂ ಟೇಸ್ಟ್ ಚೆನ್ನಾಗಿರಲ್ಲ. ನೀವು ಯಾವತ್ತೂ ಚಿಕನ್ನಲ್ಲಿ ಇರೋವಂತಹ ನೀರೆಲ್ಲ ಹೋಗಿ ಅದಕ್ಕೆ ಉಪ್ಪು ಹಾಕಿ, ಉಪ್ಪನ್ನ ನೀವು ಈಗ ಚಿಕನ್ ಹಾಕಿದ ತಕ್ಷಣವೇ ನೀವು ಉಪ್ಪು ಹಾಕಬೇಕು. ಸೊ ಆದ್ದರಿಂದ ಏನಾಗುತ್ತೆ, ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮತ್ತು ಟೇಸ್ಟ್ ಸಖತ್ತಾಗಿ ಬರುತ್ತೆ. ಅಂದರೆ ಚಿಕನ್ ಏನು ಟೇಸ್ಟ್ ಇಲ್ವಲ್ಲ ಅಂತ ಅನಿಸಲ್ಲ, ಸ್ಮೂತಾಗಿ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ನೀವು ಮ್ಯಾರಿನೇಟ್ ಮಾಡಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಚಿಕನ್ನು. ಸೊ ನನಗಷ್ಟು ಟೈಮ್ ಇರಲಿಲ್ಲ, ನಾನು ಹಾಗಾಗಿ ಡೈರೆಕ್ಟಾಗಿ ಮಾಡಿದ್ದೀನಿ. ಸ್ವಲ್ಪ ಮೊಸರು ಹಾಕಬೇಕು, ಜಾಸ್ತಿ ಹಾಕಿದ್ರೆ ಅದ್ರದ್ದು ಸಾರ್ನೆಸ್ ಬಂದುಬಿಡುತ್ತೆ, ಸೊ ಟೇಸ್ಟ್ ಹಾಳಾಗುತ್ತೆ. ನೀವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಒಂದು 1/2 hour ಇಟ್ಬಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ನಾನು ತಂದಾಗಲೇ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ವ, ಸೊ ನಾನು ಅರ್ಜೆಂಟಾಗಿ ಮಾಡಿದ್ರಿಂದ ಮ್ಯಾರಿನೇಟ್ ಏನೂ ಮಾಡಿಲ್ಲ. ಸೊ ನಾನು ನೆಕ್ಸ್ಟ್ ನಿಮಗೆ ನಾನು ಪ್ರಾಪರಾಗಿ ಮಾಡೋವಂತಹ ಕಬಾಬ್ ರೆಸಿಪಿ ತೋರಿಸ್ತೀನಿ. ನಾನು ಅದನ್ನೇನಿಲ್ಲ ಅಂದರೂ ಒಂದು 8 hours ನೆನೆಸ್ತೀನಿ ಕಬಾಬ್ನ. ಸೊ ಅದರಿಂದ ನಾನು ಒಂದೊಳ್ಳೆ ಟೇಸ್ಟ್ ಬರುತ್ತೆ ಕಬಾಬ್. ಸೊ ನಾನೀಗ ಇದನ್ನು ಚೆನ್ನಾಗಿ ನಾನು ಹೇಳ್ದಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೀವೀಗ ನೋಡ್ತಾ ಇರ್ಬೋದು ಸಾಲ್ಟ್ ಆ್ಯಡ್ ಮಾಡೋದು. ಸೊ ಇನ್ನೇನು 50% ಬೆಂದಿದೆ ಚಿಕನ್ ಅನ್ನುವಾಗ ಸಾಲ್ಟ್ ಆ್ಯಡ್ ಮಾಡಬೇಕು, ಮೊದಲೇ ಆ್ಯಡ್ ಮಾಡೋಂಗಿಲ್ಲ. 50% ಬೆಂದಿದೆ ಅನ್ನಿಸ್ದಾಗ ಮಾತ್ರ ನೀವು ಸಾಲ್ಟ್ನ ಆ್ಯಡ್ ಸ್ವಲ್ಪ ಚಿಕನ್ ಮೇಲೆ ಪ್ರಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೆಂದಿದೆ ಅಂತ. ಸೊ ಆವಾಗ ನೀವು ಸಾಲ್ಟ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾವೇನು ಗ್ರೇವಿಯದು ಇದು ಆಡಿಸಿಟ್ಕೊಂಡಿದ್ವಿ ಅಲ್ವಾ, ಅದು ಖಾರ ನಾವೆಲ್ಲ ಫ್ರೈ ಮಾಡಿದ್ದು, ಸೊ ಅದನ್ನು ನಾನೀಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಟಿದೆ ಅಂತ. ಸೊ ಈ ಥರ ಆಗಬೇಕು ನಾವು ಗ್ರೇವಿಗೆ ಅದು ಮಸಾಲಾನ ಆ್ಯಡ್ ಮಾಡಬೇಕಾದ್ರೆ. ಸೊ ಈ ಥರ ಎಲ್ಲ ಆದಮೇಲೆ ಚೆನ್ನಾಗಿ ಕುದಿಸ್ಬೇಕು.
ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಸೊ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರೀ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಗೊತ್ತಾಗಲ್ಲ. ಅಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದನ್ನು ಆಲಲ್ಲಿಟ್ಟರೆ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಅವಾಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಸೊ ಎಲ್ರಿಗೂ ಇಷ್ಟ ಆಗಿದೆ ಈ ವ್ಲಾಗ್ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.